ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತು ಭವಾನಿ ಜ್ಯುವೆಲರ್ಸ್ ಅವರ ಜುಮ್ಕಾ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಎಲ್ಲ ಸಪ್ರೇಟಾಗಿ ಬರುತ್ತಲ್ಲ, ಕೆಳಗಡೆ ಪಾರ್ಟ್ ಮಾತ್ರ ಆ ಥರ ಜುಮ್ಕಾಸಿ ಈ ಲೈನಲ್ಲಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಸುಮ್ಮನೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ. ಇದರಿಂದ ನಾನು ಇನ್ನೂ ಒಳ್ಳೆಯ ವೀಡಿಯೋಸ್ನ ಮಾಡೋದಕ್ಕೆ ನನಗೆ ಇದರಿಂದ ಹೆಲ್ಪ್ ಆಗುತ್ತೆ. ಹಾಗೆಯೇ ಈ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಯೂಸ್ಫುಲ್ ಆದ ಲಾ ಆಫ್ ಅಟ್ರಾಕ್ಷನ್ದು ಬ್ಯೂಟಿಫುಲ್ ಆದ ಟಿಪ್ಸ್ನ ಹೇಳಿದ್ದೀನಿ. ದುಡ್ಡು ಹೇಗೆ ಸೇರುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಸೊ ಅದನ್ನು ಮಿಸ್ ಮಾಡ್ಕೋಬೇಡಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಭವಾನಿ ಜ್ಯುವೆಲರ್ಸ್ ಅವ್ರದ್ದು ಜುಮ್ಕಾ ಕಲೆಕ್ಷನ್. ಇದು ಎಲ್ಲ 916 ಗೋಲ್ಡಲ್ಲೇ ಇದೆ. ಈಗ ನೋಡ್ತಾ ಇದ್ದೀರಲ್ಲ, 3 ಗ್ರಾಮು 3.25 ಗ್ರಾಮ್ ಆ ಥರನೇ ಬರುತ್ತೆ ಇದೆಲ್ಲ. ಸೊ ಫಸ್ಟ್ ಲೈನಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ, 3 ಗ್ರಾಮು 3.25 ಮತ್ತು ಇದು 2 ಗ್ರಾಮ್ 800 ಮಿಲಿ ಆ ಥರ ಇತ್ತು. ಮತ್ತು ಇದು ನೋಡಿ 3 ಗ್ರಾಮ್ ಆ ಥರ ಇದೆ, 3 ಗ್ರಾಮ್ಸ್. ಆಮೇಲೆ ಎಲ್ಲನೂ ಬೇರೆ ಬೇರೆ ಡಿಸೈನ್ ಇದೆ. ಅದು ಹತ್ರದಿಂದ ನೋಡೋರೆ ಗೊತ್ತಾಗುತ್ತೆ. ಎಲ್ಲ ಡಿಫ್ರೆಂಟ್ ಪ್ಯಾಟ್ರನ್ನೇ ಅದರಲ್ಲಿರೋದು. 2.25 ಗ್ರಾಮ್ ಬರುತ್ತೆ ಇವಾಗ ತೋರಿಸಿದ್ದು. ಮತ್ತು ಇದು 1.5 ಗ್ರಾಮಲ್ಲಿದೆ. ಎಷ್ಟು ಚಿಕ್ಕದಾಗಿರೋ ಜುಮ್ಕಿ, ಬಟ್ ತುಂಬಾ ಏನು ಚಿಕ್ಕದಿಲ್ಲ, ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ ಅದು. ಸೊ ನೋಡಿ, ಎಲ್ಲ 2.25 ಗ್ರಾಮ್ ಆ ಥರ ಅದರಲ್ಲೇ ಬರುತ್ತೆ. ಕೆಳಗಡೆ ಇರೋದು ಒಂದು ಸ್ವಲ್ಪ ಮೇಲ್ಗಡೆ ಒಂದು ಕಿವಿ ಒಲೆ ಚುಚ್ಚಿರ್ತಾರಲ್ಲ, ಕಿವಿ ಮೇಲ್ಗಡೆ ಅದಕ್ಕೆ ಅಟ್ಯಾಚ್ ಮಾಡೋ ಮಾಟಿ ಅದು. ಸೊ ಅದೆಲ್ಲ ನಿಮಗೆ 1 ಗ್ರಾಮ್ 1.25 ಗ್ರಾಮ್ಗೆ ಸಿಗುತ್ತೆ ಆ ಥರದ್ದೆಲ್ಲ. ಸೊ ಇದಕ್ಕೆ ನಾವು ಹೇಗೆ ಸ್ಟಡ್ ಇಯರಿಂಗ್ಸ್ನ ಮ್ಯಾಚ್ ಮಾಡೋದು ಅನ್ನೋ ತೋರಿಸ್ತಾ ಇದ್ದೀನಿ. ಈ ಮೇಲ್ಗಡೆ ಇರೋದ್ರಲ್ಲೆಲ್ಲ 2 ಗ್ರಾಮ್ಸು 2.25 ಗ್ರಾಮು 2 ಗ್ರಾಮು 3 ಗ್ರಾಮ್ ಆ ಥರನೇ ಇದೆ ಇದು ಸ್ಟಡ್ ಇಯರಿಂಗ್ಸ್ದೆಲ್ಲ. ಇವಾಗ ನಾನು ತೋರಿಸ್ತಾ ಇರೋದು ನೋಡಿ, ಒಂದು ಸ್ವಲ್ಪ ಯುನೀಕ್ ಆಗಿದೆ ಅಲ್ವಾ. ಒಂದು ಸ್ವಲ್ಪ ಕಾಸ್ ಥರ ಬಂದು ಮಧ್ಯೆ ಲಕ್ಷ್ಮೀದು ಬರುತ್ತೆ. ಒಂದು ಸ್ವಲ್ಪ ಆ್ಯಂಟಿಕ್ ಇದರಲ್ಲಿದೆ ಇದು. ಸೊ ಯಾರೆಲ್ಲ ನನ್ನ ಚಾನಲ್ನ ಹಾಗೆ ಸುಮ್ಮನೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ ಇನ್ನೂ ಒಳ್ಳೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡೋದಕ್ಕೆ ನಂಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಮತ್ತು ಇದೆಲ್ಲ ನೋಡಿ, ನಿಮಗೆ 1.25 ಗ್ರಾಮು 1 ಗ್ರಾಮು 2 ಗ್ರಾಮ್ಸ್ ಆ ಥರದ್ದೆಲ್ಲ ಇದೆ ಇದರಲ್ಲಿ. ಹಾಗೆ ನೋಡ್ತಾ ಬನ್ನಿ. ಇದು ನೋಡಿ 2.25 ಗ್ರಾಮಲ್ಲಿದೆ. ಒಂಥರ ರೂಬಿ ಸ್ಟೋನ್ಸ್ ಥರ ಬಂದಿದೆ, ಪಿಂಕ್ ಸ್ಟೋನ್ಸು. ಮತ್ತು ಇದು 2 ಗ್ರಾಮಲ್ಲಿದೆ. ಮತ್ತು ಇದು 2.25 ಗ್ರಾಮ್ ಆ ಥರ ಬರುತ್ತೆ. ಮತ್ತು ಇದು ನೋಡಿ 1 ಗ್ರಾಮ್ ಆ ಥರನೇ ಬರುತ್ತೆ. ಇದು ನಿಮಗೆ 1.25 ಗ್ರಾಮ್ 2 ಗ್ರಾಮ್ 2.25 ಗ್ರಾಮ್ ಆ ಥರನೇ ಬರುತ್ತೆ. ಇನ್ನು ಇದರಲ್ಲಿ 1 ಗ್ರಾಮ್ವರೆಗೂ ಇದೆ, ಕೆಳಗಡೆ ಲೈನಲ್ಲಿ ಬರುತ್ತೆ. 1 ಗ್ರಾಮ್ ಆ ಥರದ್ದೆಲ್ಲ ಸಿಗುತ್ತೆ ನಿಮಗೆ. ಸೊ ನೀವು ಈಸಿಯಾಗಿ ಕೆಳಗಡೆ ಪಾರ್ಟ್ ನಿಮ್ಮ ಹತ್ರ ಆಲ್ರೆಡಿ ಇತ್ತು ಅಂದರೆ ಜಸ್ಟ್ ಮೇಲ್ಗಡೆ ಸ್ಟಡ್ ಮಾತ್ರ ತೊಗೊಂಡ್ರೆ ಆಗುತ್ತೆ. ಇಲ್ಲ ಸ್ಟಡ್ ಇಯರಿಂಗ್ಸ್ ನಿಮ್ಮ ಹತ್ರ ಇದ್ದರೆ ಕೆಳಗಡೆ ಜುಮ್ಕಾ ಪಾರ್ಟ್ ಮಾತ್ರ ತೊಗೋಬೋದು. ಇದೆಲ್ಲ ನಾನು ತೋರಿಸೋನಲ್ಲ, ಜಸ್ಟ್ 1.25 ಗ್ರಾಮಿಂದನೂ ಸ್ಟಾರ್ಟ್ ಆಗುತ್ತೆ. ಆ 1.25 ಗ್ರಾಮ್ದು ತುಂಬ ಏನು ಚಿಕ್ಕದಿಲ್ಲ, ಒಂದು ಸ್ವಲ್ಪ ಮೀಡಿಯಮ್ ಸೈಜೇ ಇದೆ. ನಾನು ನೋಡಿದೆ ಅದನ್ನು ಕೈಯಲ್ಲಿ ಇಟ್ಕೊಂಡು, ತುಂಬಾ ಕ್ಯೂಟಾಗಿದೆ ಅದು. ಸೊ ಆರಾಮಾಗಿ ನೀವು ಯಾವ್ದಾರ ಫಂಕ್ಷನ್ ವೇರ್ಗೆ ಯೂಸ್ ಮಾಡ್ಬೋದು. ಕೆಲವ್ರು ಏನು ಗೊತ್ತಾ, ಕೆಳಗಡೆ ದಪ್ಪ ಕಾಣಿಸಿದ್ರು ಸಾಕು, ಮೇಲ್ಗಡೆ ಚಿಕ್ಕದಿದ್ರೂ ನಡೆಯುತ್ತೆ. ನೋಡೋಕ್ಕೆ ಜಸ್ಟ್ ಯಾರ ನೋಡಿದ್ರೆ ತುಂಬ ದೊಡ್ಡ ಒಲೆ ಥರನೇ ಕಾಣುತ್ತೆ. ಸೊ ಬೆಸ್ಟ್ ನನ್ನ ಒಂದು ಟಿಪ್ಸು, ಕೆಳಗಡೆ ದಪ್ಪ ತೊಗೊಳ್ಳಿ, ಮೇಲ್ಗಡೆ ಚಿಕ್ಕದಿದ್ರೂ ನಡೆಯುತ್ತೆ. ಯಾಕಂದರೆ ಅಷ್ಟು ಗ್ರಾಮ್ ನಿಮಗೆ ಸೇವ್ ಆದರೆ ನೀವು ಬೇರೆ ಏನಾರ ಡ್ರೆಸ್ಸು ಸ್ಯಾರಿನೋ ತೊಗೋಬೋದಲ್ವಾ. ಸೊ ಅದಕ್ಕೆ ಹೇಳಿದ್ದು. ನಾನು ಯಾವಾಗಲೂ ಹಾಗೆ ಮಾಡೋದು, ಕೆಳಗಡೆ ಪಾರ್ಟ್ ದೊಡ್ಡ ತೊಗೊಂಡಿರ್ತೀನಿ, ಮೇಲೆ ಚಿಕ್ಕದಿದ್ರೂ ನಡೆಯುತ್ತೆ. ಅದಕ್ಕೆ ಬೇಕಾದ್ರೆ ನೀವು ಪ್ಲೇಟ್ ಥರನೂ ಯೂಸ್ ಮಾಡ್ಬೋದು. ಪ್ಲೇಟ್ ಹಾಕಿದ್ರೆ ಏನಾಗುತ್ತೆ ಹೇಳಿ, ಒಂದು ಸ್ವಲ್ಪ ದೊಡ್ಡದಾಗಿ ಬ್ರಾಡಾಗಿ ಕಾಣುತ್ತೆ. ಆ ಥರ ಪ್ಲೇಟ್ ನೀವು ಬೆಳ್ಳಿದು ಸಿಲ್ವರ್ ಪ್ಲೇಟ್ಸ್ನೂ ಯೂಸ್ ಮಾಡ್ಬೋದು. ಗೋಲ್ಡ್ ಥರ ಬರುತ್ತಲ್ಲ ಇವಾಗೆಲ್ಲ. ಸೊ ಅದು ಹಾಕಿದ್ರೆ ನೀವು ಇನ್ನೂ ಒಂದು ಸ್ವಲ್ಪ ದೊಡ್ಡದಾಗೂ ಕಾಣುತ್ತೆ. ಆಮೇಲೆ ಅದೇನು ಬೇಗನೂ ಕಪ್ಪಾಗಲ್ಲ. ನಾನು ಲಾಸ್ಟ್ ವೀಡಿಯೋದಲ್ಲಿ ಸಿಲ್ವರ್ದಲ್ಲಿ ತೋರಿಸಿದ್ದೀನಲ್ಲ ವೀಡಿಯೋದಲ್ಲಿ, ನಿಮಗೆ ಒಂದು ಸಲ 6 ಇಯರ್ಸ್ ಇರುತ್ತೆ. ಅದು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಎತ್ತಿಡಿ ಅಷ್ಟೇ. ಸೊ ಇದೆಲ್ಲ ಒಂಥರ ಟಿಪ್ಸ್ ನಾನು ನಿಮಗೆ ಕೊಡ್ತಾ ಇರೋದು, ನಿಮ್ಗೆ ಯೂಸ್ಫುಲ್ ಆಗುತ್ತೆ ನೋಡಿ. ಚಿಕ್ಕದು 1 ಗ್ರಾಮಲ್ಲೇ ಸ್ಟಡ್ ಇಯರಿಂಗ್ ತೊಗೊಳ್ಳಿ, ಅದಕ್ಕೆ ಪ್ಲೇಟ್ ಹಾಕೊಂಬಿಡಿ, ಬೆಸ್ಟ್ ಅದು. ಸೊ ಇವಾಗ ನೋಡಿ, ಇದೆಲ್ಲ ಜೆ ಟಾಪ್ ಇದು ಜುಮ್ಕಾ ಕಲೆಕ್ಷನ್ನ ನಾನು ತೋರಿಸ್ತಾ ಇದ್ದೀನಿ. ಇದೆಲ್ಲ 3 ಗ್ರಾಮ್ 750 ಮಿಲಿ ಆ ಥರ ಇದೆ, 3.25. ಇದೆಲ್ಲ ಹವಳ, ಅದು ಕೋರಲ್ದು ಬಂದಿದೆಯಲ್ಲ, ಒಂದು ಸ್ವಲ್ಪ ಬೀಡ್ಸ್ ಇರೋದ್ರಿಂದ ಜಾಸ್ತಿ ತೂಕ. ಮತ್ತು ಇದು ನೋಡಿ 3 ಗ್ರಾಮ್ 300 ಮಿಲಿ ಆ ಥರ ಬರುತ್ತೆ. ಇದು ಒಂದು ಸ್ವಲ್ಪ ಫುಲ್ ಗೋಲ್ಡಲ್ಲೇ ಇದೆ. ಇದು ನೋಡೋಕ್ಕೆ ತುಂಬ ಕ್ಯೂಟಾಗಿದೆ. ಎಲ್ಲ 916 ಗೋಲ್ಡೇ ನಾ ಹೇಳ್ತಾ ಇರೋದು. ಸೊ ಇವತ್ತಿನ ರೇಟ್ ನೋಡ್ತಾ ಇದ್ದರೆ 8400 ಆ ಥರ ಏನೋ ಇದೆ. ತುಂಬ ರೇಟ್ ಜಾಸ್ತಿ ಆಗ್ತಾಯಿದೆ. ನಾನು ಮುಂಚೆನೇ ನಿಮ್ಗೆ ಹೇಳಿದೆ 9000ವರೆಗೂ ರೀಚ್ ಆಗುತ್ತೆ ಅಂತ. ಸೊ ಇದು ನೋಡಿ, ಒಂಥರ ಬ್ಲ್ಯಾಕ್ ಕಲರ್ ಇದೆ ಅಲ್ವಾ. ಸೊ ನಿಮಗೆ ಕರಿಮಣಿ ಸರ ಚಿಕ್ಕದಾಗಿರುತ್ತಲ್ಲ, ಶಾರ್ಟ್ ಚೈನ್, ಅದಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಇದು 3.25 ಗ್ರಾಮಲ್ಲಿದೆ. ಮತ್ತು ಇದೂ ಅಷ್ಟೇ 3.25 ಗ್ರಾಮ್ ಆ ಥರ ಬರುತ್ತೆ. ಎಲ್ಲ ಇದು ಜೆ ಟಾಪ್ ಜುಮ್ಕಾ ಅಂತಾರೆ.
ಮತ್ತು ಇದು ನೋಡಿ ಜಸ್ಟ್ 2.25 ಗ್ರಾಮಲ್ಲಿ 2 ಗ್ರಾಮ್ 340 ಮಿಲಿ ಆ ಥರನೇ ಇರೋದು. ಡುಮ್ಮುಗಿದೆ, ಒಂಥರ ನೋಡೋಕ್ಕೆ ಕ್ಯೂಟಾಗಿ ಕಾಣುತ್ತೆ, ಕಿವಿ ತುಂಬ ಕಾಣುತ್ತೆ, ಒಂಥರ ಉದ್ದ ಇರೋದ್ರಿಂದ ನೋಡೋಕ್ಕೆ ತುಂಬ ಒಂಥರ ಲುಕ್ ಇದೆ ಅಂತಲೇ ಹೇಳ್ಬೋದು. ಇದೆಲ್ಲರಿಗೂ ಮ್ಯಾಚ್ ಆಗುತ್ತೆ, ಚಿಕ್ಕವ್ರಿಗೂ ಯೂಸ್ ಮಾಡ್ಬೋದು, ದೊಡ್ಡವರು ಯೂಸ್ ಮಾಡ್ಬೋದು. ಡೈಲಿ ವೇರ್ಗಂತೂ ಹೇಳಿ ಮಾಡಿಸಿರುವಂಥ ಓಲೆ ಅಂತಲೇ ಹೇಳ್ಬೋದು. ಮತ್ತು ಇದೆಲ್ಲ ನೋಡಿ ಒಂದು ಸ್ವಲ್ಪ ಫ್ಯಾನ್ಸಿಯಾಗಿ ಇಷ್ಟಪಡ್ತಾರಲ್ಲ, ಇದೆಲ್ಲ ಅವ್ರಿಗೋಸ್ಕರ 2.5 ಗ್ರಾಮ್ ಒಳಗೇ ಸಿಗುತ್ತೆ ಅದೆಲ್ಲ. ಮತ್ತು ಇದು ನೋಡಿ, ಇದು 2.5 ಗ್ರಾಮ್. ಇದೆಲ್ಲ ಏನು ಅಂದರೆ ಒಂದು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ, ನೋಡೋಕ್ಕೆ ಚಿಕ್ಕದಾಗಿದೆ, ಬಟ್ ತೂಕ ಇರುತ್ತಲ್ವ. ಸೊ ಡೈಲಿ ವೇರ್ ಕೆಲವರೆಲ್ಲ ಒಂದು ಇಟ್ಕೊಂಡ್ರೆ ಜಸ್ಟ್ ಅದೇ ಸಾಕು ಅಂದ್ಕೋತಾರೆ. ಸೊ ಅಂಥವ್ರಿಗೆ ಇದು ಯೂಸ್ ಆಗುತ್ತೆ. ಮತ್ತು ಇದು ನೋಡಿ 2 ಗ್ರಾಮ್ 640 ಮಿಲಿ ಆ ಥರ ಇದೆ, 2.5 ಗ್ರಾಮ್ ಅಂದ್ಕೊಳ್ಳಿ. ಸೊ ಆ ಥರ. ಸೊ ಇವಾಗ ಬನ್ನಿ ಫ್ರೆಂಡ್ಸ್, ನಾನು ನಿಮಗೆ ಒಂದು ಬ್ಯೂಟಿಫುಲ್ ಆದ ದುಡ್ಡು ಹೇಗೆ ಸೇರಬೇಕು ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ, ಲಾ ಆಫ್ ಅಟ್ರಾಕ್ಷನ್ದು. ಸೊ ಇದು ತುಂಬ ಯೂಸ್ಫುಲ್ ಆದ, ನಾನು ಫಾಲೋ ಮಾಡ್ತಾ ಇರೋದನ್ನೇ ನಾನು ನಿಮಗೆ ಹೇಳ್ತಾ ಇರೋದು. ತುಂಬ ಬೆನಿಫಿಟ್ಸ್ ಇದೆ ಇದರಿಂದ. ಸೊ ಏನು ಅಂದರೆ ನಂಬರ್ದು 555 ಅನ್ನೋ ನಂಬರ್ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಂಬರ್ ಟೆಕ್ನಿಕ್ ಅಂತಾರೆ ಇದನ್ನು, ಓಕೆನಾ. ಸೊ ಇದು ಹೇಗೆ ಅಂದರೆ 5 × 55 ಅಂದರೆ 5 ಡೇಸು ನೀವು 55 ಟೈಮ್ಸು ನೀವು ಬರೀಬೇಕು. ಅಂದರೆ 5 ದಿನ ನೀವೇನು ಮಾಡಬೇಕು, 55 ಟೈಮ್ಸು ಇದನ್ನು ಬರೀಬೇಕು. ಯಾವುದ್ರಲ್ಲಿ ಬರೀಬೇಕು, ಒಂದು ಬಿಳಿ ಹಾಳೆ ಇರುವ ಬುಕ್ನಲ್ಲಿ ಬರೀಬೇಕು. ಅದು ರೂಲ್ಡ್ ಬುಕ್ಕಾರ ಆಗಿರ್ಬೋದು, ಅನ್ರೂಲ್ಡ್ ಬುಕ್ಕಾರ ಆಗಿರ್ಬೋದು. ಒಟ್ಟಿನಲ್ಲಿ ನೀವು ನಂಬರ್ಸ್ ಹಾಕೋತಾ ಇರಿ, 1 2 3 4 ಆ ಥರ. ಸೊ ಇದೇನು ಅಂದರೆ ಪ್ರೆಸೆಂಟ್ದು ನೀವು ಮಾಡಬೇಕಾಗುತ್ತೆ, ಓಕೆನಾ. ಸೊ ಅದಾಮೇಲೆ ಹೇಳ್ತೀನಿ. ಫಸ್ಟ್ ನೋಡಿ, ಇದು ಯಾವ ಟೈಮಲ್ಲಿ ಮಾಡಬೇಕು, ಬೆಳಗ್ಗೆ ಮಾಡ್ಬೋದು, ಮಧ್ಯಾಹ್ನ ಮಾಡ್ಬೋದು, ಇಲ್ಲ ಸಾಯಂಕಾಲ ರಾತ್ರಿ ಯಾವ ಟೈಮ್ ಬೇಕಾರ ನೀವು ಮಾಡ್ಬೋದು. ಸೊ ಎನಿ ಟೈಮ್ ಯು ಕ್ಯಾನ್ ಡು, ಓಕೆನಾ. ಸೊ ನೋಡಿ, ಸೊ ಇದನ್ನು ಹೇಗೆ ಬರೆಯೋದು ಅಂತ ನಾನು ಇದರಲ್ಲಿ ನೆಕ್ಸ್ಟ್ ತೋರಿಸ್ತೀನಿ. ಸೊ ಇದು ಏನು ಅಂದರೆ ಪಾಸ್ಟ್ ಟೆನ್ಸಲ್ಲಿ ಬರೀಬಾರ್ದು, ನನ್ನ ಹತ್ರ ಇದೆ ಅಂತ ಬರೀಬಾರ್ದು. ನನ್ನ ಹತ್ರ ಬರ್ತಾ ಇದೆ ಅಂದರೆ ವರ್ತಮಾನ ಕಾಲದಲ್ಲಿ ಅಟ್ ಪ್ರೆಸೆಂಟ್, ಓಕೆನಾ. ಪ್ರೆಸೆಂಟ್ ಥರ ಬರೀಬೇಕು, ನನ್ನ ಹತ್ರ ಬರ್ತಾ ಇದೆ ಆ ಥರ. ಸೊ ಏನು ಬರೀಬೇಕು, ಫಾರ್ ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ, ಥ್ಯಾಂಕ್ ಯು ಗಾಡ್, ಐ ಆಮ್ ಅರ್ನಿಂಗ್ ₹20,000 ಮಂತ್ಲಿ ಅಂತ. ಅಂದರೆ ನಾನು ತಿಂಗಳಿಗೆ 20,000ದವರೆಗೂ ದುಡಿತಾ ಇದ್ದೀನಿ ಅಂತ. ಅದು ನೀವು 5,000ನಾರ ದುಡಿಬೋದು, 2,000ನಾರ ದುಡಿಬೋದು, ಇಲ್ಲ 1,000ನಾರ ದುಡಿಬೋದು, ಅದು ನಿಮಗೆ ಬಿಟ್ಟಿದ್ದು. ಬಟ್ ಏನು ಅಂದರೆ ನಿಮ್ಮ ಥಾಟ್, ನಿಮ್ಗೆ ಎಷ್ಟು ಆಸೆ ಇದೆಯೋ ಅಷ್ಟು ಬರ್ಕೊಳ್ಳಿ. 50,000 ಬರ್ಕೊಳ್ಳಿ, 10,000 ಬರೀರಿ, 5,000 ಬರೀರಿ. ನಾನು 20,000 ಅಂತ ಬರೆದಿದ್ದೀನಿ. ಸೊ ಅದೇನಾಗುತ್ತೆ ಅಂದರೆ ಅದು ಯೂನಿವರ್ಸ್ಗೆ ಹೋಗಿ ನಾವೇನು ಬರಿತೀವೋ ಅದು ಯೂನಿವರ್ಸ್ಗೆ ರೀಚ್ ಆಗುತ್ತೆ. ಸೊ ಅದು ನಮಗೆ ಅದೇ ಥರ ಸಿಗ್ತಾ ಹೋಗುತ್ತೆ. ಸೊ ನೋಡಿ, ಅದು ಹೇಗೆ ಬರೆದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಇದು ಒಂದು ಬುಕ್ಕಲ್ಲಿ ನೀವು ಈ ಥರ ಬರ್ಕೊಂಬಿಡಿ. ಫಸ್ಟ್ ಡೇ ಅಂತ ಬರ್ಕೊಳ್ಳಿ. ಫಸ್ಟ್ ಡೇನಲ್ಲಿ ಈ ಥರ ಒಂದು ಲಿಸ್ಟ್ ಮಾಡ್ಕೊಳ್ಳಿ, 1 2 3 ನಂಬರ್ಸಲ್ಲಿ ಹಾಕೊಂಬಿಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ 55 ಟೈಮ್ಸ್ ನೀವು ಬರೆದಿದ್ದೀರಾ ಅಂತ. ಸೊ ನೋಡಿ, ನಾನು ಬರೆದಿದ್ದೀನಿ, ಥ್ಯಾಂಕ್ ಯು ಗಾಡ್, ಐ ಆಮ್ ಅರ್ನಿಂಗ್ ₹20,000 ಮಂತ್ಲಿ ಅಂತ. ಸೊ ನಾವಿಲ್ಲಿ ಅದನ್ನು ಕರೆಕ್ಟಾಗಿ ಬರೀಬೇಕು. ₹20,000 ಅಂತ ಹಾಕಬೇಕು. ಆ 20,000 ಅನ್ನೋದು ಹೈಲೈಟ್ ಆಗಬೇಕು. ನಂಬರ್ ಬರೀಲೇಬೇಕು ಇದರಲ್ಲಿ. ಬರೀ ನಾವು ರಿಚ್ ಆಗಬೇಕು ಆ ಥರ ಆದರೆ ಆಗಲ್ಲ. ಬಿಕಾಸ್ ಯಾಕೆ ಅಂದರೆ ಯಾರು ಆಟೋ ಡ್ರೈವರ್ ಆಗಲಿ ಇಲ್ಲ ಕೆಲಸ ಮಾಡೋರಾಗಲಿ, ಅವರು ಎಷ್ಟು ದುಡ್ಡು ಬರುತ್ತೋ ಅದರಲ್ಲಿ ತೃಪ್ತಿಯಿಂದ ಇರ್ತಾರೆ. ಸೊ ಎಲ್ಲರೂ ಅಂದ್ಕೋತೀವಿ, ನಾವು ರಿಚಾಗೇ ಇದ್ದೀವಿ ಅಂತ. ಅದು ಆ ಥರ ಅಲ್ಲ. ಸೊ ಅದನ್ನು ನಂಬರಲ್ಲಿ ಬರೆದ್ರೆ ಮಾತ್ರ ಅದು ಎಫೆಕ್ಟ್ ಆಗುತ್ತೆ ನಿಮಗೆ. ಸೊ ಅದಕ್ಕೆ ಈ ಥರ ಹೇಳ್ತಾ ಇದ್ದೀನಿ ನಾನು. ಡೀಟೇಲಾಗಿ ಬರೀರಿ ನೀವು. ಒಂದು 10,000 ಅಂತ ಬರೀರಿ, 10,000 5,000 20,000 25,000 ನಿಮ್ಮ ಇಷ್ಟ ಅದು. ಸೊ ನಾನು ಇದರಲ್ಲಿ 20,000 ಅಂತ ಬರೆದಿದ್ದೀನಿ. ಸೊ ಅದೇನಾಗುತ್ತೆ ಅಂದರೆ ಯೂನಿವರ್ಸ್ಗೆ ರೀಚ್ ಆಗಿ 5 ದಿನ ಬರೀಬೇಕಿದು. ಸೊ ಅದು ಬರಿಬೇಕಾದ್ರೆ ಫುಲ್ ಪಾಸಿಟಿವ್ ಥಾಟ್ ಇರಲಿ, ಸುಮ್ಮನೆ ಬೇಕಾಬಿಟ್ಟು ಬರಿಬೇಡಿ ನೀವು. ತುಂಬ ದೇವ್ರನ್ನ ಭಕ್ತಿಯಿಂದ ಬೇಡ್ಕೊಂಡು ಇದನ್ನು ಬರೀರಿ. ಸೊ ಎಲ್ಲರಿಗೂ ಸಕ್ಸಸ್ ಸಿಗಲಿ ಅಂತ ಕೇಳ್ಕೊತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಪ್ಲೀಸ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.